ವೀಕ್ಷಕರಿಗೆಲ್ಲ ಶರಣು. ಎಂಥ ಮನುಷ್ಯನೇ ಆಗಿರಲಿ, ಆತನಲ್ಲಿ ಒಬ್ಬ ಸಂಗೀತಗಾರ ಇರ್ತಾನೆ. ಧ್ವನಿ ಕೊಟ್ಟ ಪರಮಾತ್ಮ ಆತ್ಮನಿಗೆ ಹಾಡೋ ಕಲೆಯೂ ಕೊಟ್ಟಿರ್ತಾನೆ. ಆ ಕಲೆಯೇ ಭಕ್ತಿಯ ಒಂದು ಪ್ರತಿರೂಪ ಅನ್ನೋದು ನಿಮಗೆ ಗೊತ್ತಿರಲಿ. ಹೌದು, ಬದುಕು ಕೊಟ್ಟ ಶಿವ ಮನುಷ್ಯರಲ್ಲಿ ಭಯ ಭಕ್ತಿ ಎರಡನ್ನೂ, ಅದು ಎರಡೇ ಅಲ್ಲ ಮತ್ತು ಭರವಸೆ ಮೂರನ್ನು ತುಂಬಿ ಕೊಟ್ಟಿರ್ತಾನೆ. ಅಂದರೆ ಎಲ್ಲವನ್ನೂ ನಮ್ಮಲ್ಲಿ ತುಂಬಿದ್ದಾನೆ. ಭಕ್ತಿ ರಸ ನಮ್ಮಲ್ಲಿದೆ, ಆದರೆ ಅದನ್ನು ತಿಳ್ಕೊಳ್ಳೋ ಹೊತ್ತಿಗೆ ಸ್ವಲ್ಪ ಲೇಟ್ ಆಗಿಬಿಟ್ಟಿರುತ್ತೆ ಅಷ್ಟೇ. ಯಾಕೆಂದರೆ ನಾವೇನು ತಿಳ್ಕೊತೀವಿ, ನಾವು ಮೆಡಿಟೇಷನ್ ಮಾಡ್ತೀವಿ, ಒಂದು ದಿನ ಉಪವಾಸ ಇರ್ತೀವಿ, ಇದರಿಂದ ನಮ್ಮ ಶರೀರವನ್ನು ನಾವು ಕಾಪಾಡ್ಕೋತೀವಿ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದರೆ ಭಕ್ತಿ ಹಸಿವಿನಲ್ಲಿ ಪ್ರವೇಶ ಮಾಡಿರುತ್ತೆ. ಹಸಿವಿನಲ್ಲಿ ಪ್ರವೇಶ ಮಾಡದೇ ಇದ್ದರೆ ನಿಜವಾಗ್ಲೂ ತುಂಬ ಹೊಟ್ಟೆ ಹಸಿವಾಗ್ಬಿಡುತ್ತೆ. ಗೊತ್ತಾಯ್ತಾ? ಆ ಹಸಿವಿನಲ್ಲಿ ಆ ಭಕ್ತಿ ಪ್ರವೇಶ ಮಾಡಿರೋದ್ರಿಂದ ಹಸಿವನ್ನು ತಡ್ಕೊಳ್ಳೋವಂಥ ಶಕ್ತಿ ಬರುತ್ತೆ. ಅದನ್ನು ಉಪವಾಸ ವ್ರತ ಅಂತ ಹೇಳ್ತೀವಿ. ಸರಿನಾ? ಇನ್ನು ಭಕ್ತಿ ನಮ್ಮ ಭೋಜನದಲ್ಲಿ ನಾವು ಕಣ್ಣು ಹೊತ್ಕೊಂಡು ತಿಂದಾಗ ಅದು ಏನಾಗುತ್ತೆ? ಪ್ರಸಾದ ಆಗುತ್ತೆ. ಭೋಜನದಲ್ಲಿ ಸೇರಿದಾಗ ಪ್ರಸಾದ ಆಗುತ್ತೆ. ಕುಡಿಯೋ ನೀರನ್ನ ಗಂಗಾ ಕಾವೇರಿ ಅಂತ ಕಣ್ಣು ಹೊತ್ಕೊಂಡು ಕುಡಿದಾಗ ಅದೇನಾಗುತ್ತೆ? ಸಪ್ತ ನದಿಗಳ ನೀರಿನಿಂದ ಯುಕ್ತವಾದ ತೀರ್ಥ ಆಗಿರುತ್ತೆ. ಏನಾಗಿರುತ್ತೆ? ತೀರ್ಥ ಆಗಿರುತ್ತೆ. ಅಷ್ಟೇ ಅಲ್ಲ, ಭಕ್ತಿ ಇವಾಗ ನೋಡಿ, ನಾವು ಎಲ್ಲೋ ಕೇದಾರ, ರಾಮೇಶ್ವರ, ಹರಿದ್ವಾರ ಅಲ್ಲಿ ಇಲ್ಲಿ ಹೋಗಬೇಕು ಅಂತ ಹೇಳಿ ಒಂದು ದುಡ್ಡು ಕಟ್ಟಿ ನಾವೆಲ್ಲೋ ಹೋಗೋಕ್ಕೆ ಪ್ರಯತ್ನ ಮಾಡಿರ್ತೀವಿ, ಹೋಗ್ತೀವಿ ಅಲ್ವಾ? ಆದರೆ ನಮ್ಗೆ ಅವಾಗ ಗೊತ್ತೇ ಇರಲ್ಲ ನಾವು ಭಕ್ತಿಯಿಂದ ಹೋಗ್ತಾ ಇದ್ದೀವಿ ಅಂತ. ನಾವು ಟೂರ್ ಅಂದ್ಕೊಂಡು ಹೋಗ್ತಾಯಿದ್ವಿ. ಹರಿದ್ವಾರ, ಗೋಕರ್ಣ, ಕಾಶ್ಮೀರ ಅಂಥ ಕಡೆ ಎಲ್ಲ ಟೂರ್ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ ಅಂತ ಅಂದ್ಕೊಳ್ತೀವಿ. ಆದರೆ ಭಕ್ತಿಯಲ್ಲಿ ಪ್ರವೇಶ ಮಾಡಿರುತ್ತೆ, ಇಲ್ಲಾಂದ್ರೆ ಅಲ್ಲಿಗೆ ಹೋಗೋಕ್ಕಾಗೋದೇ ಇಲ್ಲ. ಭಕ್ತಿಯಲ್ಲಿ ಪ್ರವೇಶ ಮಾಡಿರೋದ್ರಿಂದ ಆ ಒಂದು ಯಾತ್ರೆ ಏನಾಗುತ್ತೆ? ತೀರ್ಥಯಾತ್ರೆ ಆಗುತ್ತೆ. ಅದು ನಮಗೆ ಗೊತ್ತೇ ಇರಲ್ಲ. ಇದೇ ಭಕ್ತಿ. ಗೊತ್ತಾಯ್ತಾ? ಈ ಭಕ್ತಿ ಮನೆ ಅಂದರೆ ನಾವು ಮನೆಯಲ್ಲಿ ನಮ್ಮ ಮನೆ ಮತ್ತು ಮನಸ್ಸು, ಮುಖ್ಯವಾಗಿ ನಮ್ಮ ಮನೆ ಮತ್ತು ಮನಸ್ಸಿನಲ್ಲಿ ಪ್ರವೇಶ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ, ಈ ಎರಡು ಮನೆ ಮತ್ತು ಮನಸ್ಸು ಎರಡು ಮಂದಿರ ಆಗುತ್ತೆ. ಹೌದು, ಇದೇ ಗುಡಿ ಆಗುತ್ತೆ, ದೇವಸ್ಥಾನ ಆಗುತ್ತೆ. ಗೊತ್ತಾಯ್ತಾ? ಆದ್ದರಿಂದ ನೀವು ಇದನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದೇ ಭಕ್ತಿ ನೋಡಿ. ಕೆಲವು ಸತಿ ಕೆಲವರು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ, ಸಂಗೀತ ಕಾರ್ಯಕ್ರಮಕ್ಕೆ ಯಾರೋ ಕರೆದಿರ್ತಾರೆ, ಬೇಕಾಬಿಟ್ಟಿಗೆ ಹೋಗಿರ್ತಾರೆ. ಆದರೂ ಅಲ್ಲಿ ಕೂತಿದ್ದಾಗ ಕೈ ತನ್ನಷ್ಟಕ್ಕೆ ತಾನೇ ಸ್ವಲ್ಪ ತಾಳ ಹಾಕ್ತಾಯಿರುತ್ತೆ. ಏನಿಲ್ಲ ಅಂದರೂ ತೊಡೆ ಮೇಲಾದರೂ ಹೀಗೆ ತಾಳ ಹಾಕೋತಾ ಇರುತ್ತೆ. ಯಾಕೆಂದರೆ ಅವರಲ್ಲಿ ಈಗೂ ಇರುತ್ತೆ. ಅಯ್ಯೋ, ಒಂದು ಗಾಂಭೀರ್ಯ, ಎಲ್ಲಿ ನಾವು ಚಪ್ಪಾಳೆ ಹೊಡೆದ್ಬಿಟ್ರೆ ಅಥವಾ ಇದು ಮಾಡಿದ್ರೆ ನಮ್ಮ ಇದು ಕಡಿಮೆ ಆಗುತ್ತೋ ಅನ್ನೋ ಒಂದು ಗಾಂಭೀರ್ಯ ಇರುತ್ತೆ ಅಲ್ವಾ? ಆಗ ಅವರು ಹೇಳದೇ ಇದ್ದರೂ ಅವ್ರ ಮನಸ್ಸಿನಲ್ಲಿ ಭಕ್ತಿ ಉತ್ಪನ್ನ ಆಗ್ತಾ ಇರುತ್ತೆ. ಆ ಭಕ್ತಿಯಿಂದ ಉತ್ಪನ್ನವಾದ ಸಂಗೀತ, ಆ ತಾಳ ಏನು ತಟ್ತಾರಲ್ಲ, ಅದು ನಿಜವಾದ ಆತ್ಮದ ಸಂಗೀತವಾಗಿದ್ದು ಅದೇ ಭಜನೆ ಮತ್ತು ಕೀರ್ತನೆ ಆಗಿರುತ್ತೆ. ಅದೇ ಭಜನೆ ಮತ್ತು ಕೀರ್ತನೆ ಆಗೋದು. ಚಪ್ಪಾಳೆ ತಟ್ಕೊಂಡ ಯಾಕೆ ಜನ ಹಾಗೆ ಹಾಡು ಹೇಳ್ತಾರೆ ಅಂತ ಅಂದ್ಕೊಳ್ತಿದ್ದೀರಾ? ಅದರಲ್ಲಿ ಭಕ್ತಿ ಬೆರೆತಿರುತ್ತೆ. ಅದರಿಂದಲೇ ಅದು ಕೀರ್ತನೆ ಆಗುತ್ತೆ, ಭಜನೆ ಅನಿಸ್ಕೊಳುತ್ತೆ. ಇದೇ ಭಕ್ತಿ ಮನುಷ್ಯನಲ್ಲಿ ಬೆರೆತ್ಕೊಂಡಾಗ ಮನುಷ್ಯ ಮಹಾಮಾನವನ ಆಗ್ತಾನೆ. ಇದೇ ಭಕ್ತಿ ಅಮೂಲ್ಯ ಮಂಥನ, ಭಕ್ತಿಯ ಅಮೂಲ್ಯ ಮಂಥನ. ಇದು ಕಡ್ದಂಗೆ ಇದು ಕಡ್ದಾಗಲೇ ಇದು ಮೇಲ್ಗಡೆ ನಾನು ಏನೇನು ಹೇಳಿದೆ ಎಲ್ಲನೂ ಸಿಕ್ಕೋದು. ಅದನ್ನು ಮತ್ತೊಂದು ಸತಿ ರಿಪೀಟ್ ಮಾಡಿ ನೋಡಿ, ಆವಾಗ ಗೊತ್ತಾಗುತ್ತೆ. ಯಾಕೆಂದರೆ ತುಪ್ಪ ಹಾಗೆ ಬರಲ್ಲಪ್ಪ. ಹಾಲನ್ನು ಕಾಯಿಸ್ತೀವಿ ಅಲ್ವಾ? ಕಾಯಿಸಿ ಸ್ವಲ್ಪ ಆರಿಸಿ ಅದಕ್ಕೆ ಹೆಪ್ಪಿಟ್ಟು
ಅದನ್ನು ಕಡಿದು ಬೆಣ್ಣೆ ತೆಗೆದು ಅಥವಾ ಮಿಕ್ಸಿಗೆ ಹಾಕಿ ಬೆಣ್ಣೆ ತೆಗೆದು ಅದನ್ನು ಏನು ಮಾಡ್ತೀವಿ ನಾವು ಸ್ವಲ್ಪ ಕಾಯಿಸ್ತೀವಿ ತುಪ್ಪ ಆಗಲಿಕ್ಕೆ ಅದು ಟೈಮ್ ಬೇಕು. ಬೆಣ್ಣೆ ತೆಗೆದು ಅದನ್ನು ಕಾಯಿಸಿ ತುಪ್ಪ ಮಾಡಿದಾಗ ಮಾತ್ರ ಅದು ಘಮ ಘಮ ಅಂತ ವಾಸನೆ ಬರುತ್ತೆ ಅಲ್ವಾ. ಹಾಗೆ ವ್ಯಕ್ತಿಯಲ್ಲಿ ಭಕ್ತಿಯ ಪ್ರವಾಹ ಪ್ರವೇಶಿಸಿದಾಗ ವಿವಿಧ ಹಂತಗಳಲ್ಲಿ ಅದು ಬದಲಾವಣೆ ಆಗ್ತಾ ಬರುತ್ತೆ. ವ್ಯಕ್ತಿಯಲ್ಲಿ ಆಗೋ ಈ ಪರಿವರ್ತನೆಯೇ ಆತ ಮಹಾಮಾನವ ಆಗ್ತಾ ಇದ್ದಾನೆ ಅನ್ನೋದನ್ನು ತೋರಿಸ್ಕೊಡುತ್ತೆ. ಇದು ತುಂಬ ಆಲೋಚನೆ ಮಾಡಬೇಕಾದಂಥ ವಿಚಾರ, ಆತ್ಮದ ವಿಚಾರ. ಇದನ್ನು ನೀವೆಲ್ಲ ಆಲೋಚನೆ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಈ ಅನುಭವದ ವಿಚಾರವನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ನೀವೆಲ್ಲ ಇದನ್ನು ಅರ್ಥ ಮಾಡಿಕೊಂಡು ಇದನ್ನು ಅನುಭವಿಸಿ ಆನಂದ ಪಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹರಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ.